ಹಲೋ ಹಾಯ್ ನಮಸ್ತೆ. ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಚೆಸ್ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಡಿ ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದಮೇಲೆ ಎಲ್ಲಿ ನೋಡಿದರೂ ಕೂಡ 10 ನಿಮಿಷದಲ್ಲಿ ಚೆಸ್ ಆಟ ಕಲಿತೀರಾ. 10 ನಿಮಿಷದಲ್ಲಿ ಚೆಸ್ ಆಟವನ್ನು ಕಲಿಯೋದಕ್ಕೆ ಈ ವಿಡಿಯೋ ನೋಡಿ, 10 ನಿಮಿಷದಲ್ಲಿ ಚೆಸ್ ಆಟ ಕಲಿಯೋದಕ್ಕೆ ಆ ವಿಡಿಯೋ ನೋಡಿ ಅಂತೇಳಿ ಭಾಳ ವೀಡಿಯೋಗಳು ಯೂಟ್ಯೂಬಲ್ಲಿ ಹರಿದಾಡೋದನ್ನು ಗಮನಿಸಿದ್ದೀವಿ. 10 ನಿಮಿಷದಲ್ಲಿ ಚೆಸ್ ಆಟ ಕಲಿಯೋದಾಗಿದ್ದರೆ ನೀವೆಲ್ಲ ಯಾಕ್ರಿ ಇಷ್ಟೊಂದು ಕಷ್ಟಪಡಬೇಕಾಗಿತ್ತು? ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂತಹ ಒಂದು ವಾಮಮಾರ್ಗವನ್ನು ಅನುಸರಿಸೋದು ತುಂಬ ತಪ್ಪ ಅಂತ ಭಾವಿಸ್ತೀವಿ. ಹೀಗಾಗಿ ಈ ಚದುರಂಗ ಆಟ ಇಷ್ಟು ದಿನ ಯಾಕೆ ಫೇಮಸ್ ಆಗದಲ್ಲಿ ಈಗೀಗ ಫೇಮಸ್ ಆಗ್ತಾಯಿದೆ ಅಂದರೆ, ಅದನ್ನು ಶಾಸ್ತ್ರೀಯವಾಗಿ ಯಾರು ಅಧ್ಯಯನ ಮಾಡ್ತಾರೋ ಅವರು ಮಾತ್ರ ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ಶಿಸ್ತನ್ನು ಬೇಡ್ತಕ್ಕಂತಹ ಆಟ ಇದು ಚದುರಂಗ. ಅಶಿಸ್ತಿಗಿಲ್ಲಿ ಅವಕಾಶನೇ ಇಲ್ಲ. ಅಶಿಸ್ತನ್ನು ಅಳವಡಿಸ್ಕೊಂಡ್ರೆ ಈ ಆಟ ಆಡೋದು ತುಂಬ ಕಷ್ಟ ಆಗುತ್ತೆ. ಇದರ ಫಲವನ್ನು ಪಡೆಯೋದು ಕೂಡ ತುಂಬ ಕಷ್ಟ ಆಗುತ್ತೆ. ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶ ಏನಂದರೆ, ನೀವು ಎಲ್ಲ ಆಟವನ್ನು ಆಡ್ತೀರಾ, ಆದರೆ ಚದುರಂಗ ಆಟ ಈ ಚೆಸ್ ಯಾಕೆ ಸ್ಪೆಷಲ್ ಅಂತಂದರೆ, ಯಾವುದೇ ವ್ಯಕ್ತಿಯ ಮೆದುಳಿನ ಒಳಗಡೆ ಹೋಗಿ ನೀವೇನಾದರೂ ಆಲ್ಟ್ರೇಷನ್ ಮಾಡೋಕ್ಕಾಗುತ್ತಾ? ಸಾಧ್ಯವಿಲ್ಲ ತಾನೇ. ಆದರೆ ಯಾರು ಈ ಚೆಸ್ ಆಟ ಆಡ್ತಾರೋ ಅವರ ಮೆದುಳಿನ ಒಳಗಡೆ ಇರುವಂತಹ ನರಕೋಶ ವ್ಯೂಹಗಳು ತನ್ನಷ್ಟಕ್ಕೆ ತಾನೇ ಕ್ಯಾಲ್ಕುಲೇಷನ್ನಾಗಿ ಬದಲಾವಣೆ ಆಗ್ತಾ ಬರುತ್ತೆ. ಅದು ಕಾಲಾನಂತರದಲ್ಲಿ ಇವ್ರು ಹೇಳಿದ ಥರ 10 ನಿಮಿಷದಲ್ಲಿ ಬದಲಾವಣೆ ಆಗಲ್ಲ. ಆ 10 ನಿಮಿಷದ ಬದಲಾವಣೆ ಕ್ಷಣಿಕ ಅಷ್ಟೇ. ಅದು ಸುಮ್ಮನೆ ನಿಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ ಇರುತ್ತೆ ಹೊರತು ಚೆಸ್ ಆಟದ ಆ ಕಾಲಾಳೆ ಆಗೋಗುತ್ತೆ, ಮಂತ್ರಿ ಆಗೋಗುತ್ತೆ. ಇವು ಚೆಸ್ ನಿಜ ಒಪ್ಕೊಳ್ಳೋಣ, ಆದರೆ ಮೂಲಭೂತ ಅವಶ್ಯಕತೆ ಚೆಸ್. ನೀನು ಚಾಂಪಿಯನ್ ಆಗಾಡ್ತೀಯ, ಇನ್ನೊಬ್ಬರು ಸೋಲ್ಸೋಕ್ಕಾಡ್ತೀಯ, ಮತ್ತು ಎದಕ್ಕೆ ಚೆಸ್ ಆಟ ಆಡಬೇಕು? ನಿನ್ನನ್ನು ನೀನು ಗೆಳೆಯೋದಕ್ಕೆ, ನಿನ್ನಲ್ಲಿರ್ತಕ್ಕಂತಹ ತಾಳ್ಮೆ ಪರೀಕ್ಷೆ ಮಾಡ್ಕೊಳೋದಕ್ಕೆ, ನಿನ್ನಲ್ಲಿರ್ತಕ್ಕಂತಹ ಸಿಟ್ಟು, ಕೋಪ, ಸೆಡವನ್ನು ಕಡಿಮೆ ಮಾಡ್ಕೊಳೋದಕ್ಕೆ. ಇದಕ್ಕೆ ಚೆಸ್ ಆಟ ಆಡಬೇಕು ಹೊರತು ಯಾರನ್ನೂ ಸೋಲಿಸೋದಕ್ಕೆ, ಯಾವುದೋ ಚಾಂಪಿಯನ್ ಆಗೋದಕ್ಕೆ ಸಾಧ್ಯವಿಲ್ಲ. ನೀವು ಎಲ್ಲಿವರೆಗೂ ಚೆಸ್ ಆಟವನ್ನು ಪ್ರೀತಿಸುವುದಿಲ್ಲವೋ ಅಲ್ಲಿವರೆಗೂ ಚೆಸ್ಸು ಕೂಡ ನಿಮ್ಮನ್ನು ಪ್ರೀತಿಸೋದಿಲ್ಲ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡೋದಾದರೆ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತ ಒಂದು ಮಾತು ಹೇಳ್ತಾರೆ. ತನ್ನ ತಾಯಿಗೆ ಮಕ್ಕಳು ಯಾರೇ ಆಗಿರಲಿ, ಏನೇ ಆಗಿರಲಿ, ಎಂತಹ ತಪ್ಪುಗಳನ್ನೇ ಮಾಡೋದಾಗಿರಲಿ, ಆದರೆ ತಾಯಿ ಮಾತ್ರ ತನ್ನ ಮಗನನ್ನು ಬಿಟ್ಕೊಡಲ್ಲ. ಅಂತಹ ಪ್ರೀತಿ ನಮಗೆ ಚೆಸ್ ಆಟದ ಮೇಲೆ ಇರಬೇಕು. ಆಗ ಮಾತ್ರ ಚದುರಂಗ ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ನಾವು ಇವತ್ತಿನ ದಿವಸ ನಾವು ಏನು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಪ್ಪ ಅಂದರೆ, 10 ನಿಮಿಷದಲ್ಲಿ ನಿಮಗೆ ಈ ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಬೋರ್ಡ್ ಬಗ್ಗೆ ಸುಮ್ಮನೆ ಏನೋ ಹೇಳಿ ಹೋಗ್ಬಿಡೋದು ಚೆಸ್ ಅಲ್ಲ ಅದು. ಹಾಗೆ ಹೇಳೋದ್ರಿಂದ ನಮಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ. ಹಾಗಂತ ಅದರಲ್ಲಿ ಏನಿಲ್ವಾ? ಇದೆ, ಖಂಡಿತ ಇದೆ. ಆದರೆ ನಾವು ಖಂಡಿತವಾಗಲೂ ಪ್ರತಿದಿನ 24 ಗಂಟೆ ನಮಗೆ ಸಮಯ ಇದೆ. 24 ಗಂಟೆಯಲ್ಲಿ ನಾವು ಈ ಚದುರಂಗ ಆಟಕ್ಕೆ ಪ್ರತಿದಿನ 1 ಗಂಟೆ ಸಮಯಾವಕಾಶವನ್ನು ನೀಡಿದರೆ ಸಾಕು, 1 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು. ಅಂದರೆ ನಿರಂತರವಾಗಿ ಪ್ರಯತ್ನ ಪಡಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ನೀವು ಇದರಿಂದ ಹಿಂದೆ ಸರಿಬಾರ್ದು. ಆಗ ಮಾತ್ರ ನಿಮಗೆ ಈ ಒಂದು ಚದುರಂಗ ಆಟದ ಮೇಲೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ. ಅದು ಯಾಕೆ ಗ್ರಿಪ್ ಸಿಗುತ್ತೆ ಅಂತಂದರೆ, ಮೊದಲು ನಿಮಗೆಲ್ಲ ಬೇಜಾರಾಗುತ್ತೆ, ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾರಪ್ಪ ಇಷ್ಟೊಂದು ಯೋಚನೆ ಮಾಡೋದು ಅಂತ ಅನಿಸುತ್ತೆ. ನಿಮಗೆ ಯಾವಾಗ ಆ ರೀತಿ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೋ ಆಗಲೇ ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಿ ಅಂತ ಅರ್ಥ. ಅಂದರೆ ಯಾವಾಗ ನಿಮಗೆ ಕಷ್ಟ ಆಗುತ್ತೋ ಆವಾಗ ಯಾವುದೋ ಒಂದು ಸುಲಭವಾದ ಮಾರ್ಗವನ್ನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀರ ನೋಡ್ರಿ, ಅದೇ ಈ ಚೆಸ್ನ ತಂತ್ರ. ನಿಮಗೆ ಪ್ರತಿಕ್ಷಣವೂ ಸವಾಲನ್ನು ಒಡ್ಡುತ್ತೆ, ಆ ಸವಾಲಿಗೆ ಪರಿಹಾರವನ್ನು ಕೂಡ ಅದು ಸೂಚಿಸುತ್ತೆ. ಆ ಪರಿಹಾರ ಯಾರ ಹತ್ರ ಇರುತ್ತಪ್ಪ ಅಂದರೆ ಅದು ನಿಮ್ಮ ಹತ್ರ ಇರುತ್ತೆ. ಅದು ಬೋರ್ಡ್ ಒಳಗಡೆ ನಿಮ್ಮ ಮೈಂಡಲ್ಲಿ ಆಗ್ತಕ್ಕಂಥ ಕ್ರಿಯೆ ಮುಖಾಂತರ ಬೋರ್ಡಲ್ಲಿ ಅದು ವ್ಯಕ್ತಪಡಿಸ್ತೀರ. ಆ ವ್ಯಕ್ತಪಡಿಸುವಂತಹ ಈ ಒಂದು ಕ್ರಿಯೆಯಲ್ಲಿ ಸಾಕಷ್ಟು ರೀತಿಯ ವಿಷಯಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈಗ ನೀವು ತಾಳ್ಮೆಯಿಂದ ನೋಡ್ತಾ ಇದ್ದೀರಾ, ಈ ಬೋರ್ಡನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈ ಬೋರ್ಡನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಬೋರ್ಡಲ್ಲಿ ಕೆಲವೊಂದು ಥಿಯರೀಸ್ ಇದ್ದಾವೆ, ಕೆಲವೊಂದು ಸುಮ್ಮನೆ ಹೇಳ್ತಾ ಹೋಗ್ತೀನಿ ಏನು ಥಿಯರೀಸ್ ಇದ್ದಾವೆ ಅಂತೇಳಿ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಈ E4 ಪಾನ್, ಓಕೆನಾ. ಫಸ್ಟು
ಚದುರಂಗ ಆಟದಲ್ಲಿ ಬಿಳಿ ಕಾಯಿಗಳು ಆಡ್ತಾರೆ. E4 ಕಾಯಿನ ಆಡ್ತಾರೆ. E4 ಕಾಯಿ ಆಡೋ ಉದ್ದೇಶ ಏನಪ್ಪ ಅಂದರೆ ಗೆಲ್ಲಿಯೋದಕ್ಕೋಸ್ಕರನೇ ಆಡೋದು. ಇದು ಗೊತ್ತಾ ನಿಮಗೆ? ಹೆಂಗೆ ಗೆಲ್ಲಿತಾರೆ ರೀ? ಹೆಂಗೆ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ತಕ್ಷಣ ಗೊತ್ತಾಗಿಲ್ಲ. ನೆಕ್ಸ್ಟ್ D4 ಕಾಯಿ ಇಟ್ವಿ ಅಂತ ಅನ್ಕೊಳ್ರಿ. ಇದು ಡ್ರಾಗೋಸ್ಕರನೇ ಆಡ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಎದುರಾಳಿ ಹತ್ರ ನಾನು ಸೋಲೇಬಾರ್ದಪ್ಪ ಅಂದರೆ D4 ಪಾನ್ನ ಮೂವ್ ಮಾಡಿ ಆಟ ಆಡೋಕ್ಕೆ ಪ್ರಾರಂಭಿಸ್ತಾರೆ. ನೆಕ್ಸ್ಟು ನೈಟ್ ಇಟ್ಟು ಅನ್ಕೊಳ್ರಿ, ನೈಟ್ F3 ಇಟ್ಟು ಅನ್ಕೊಳ್ರಿ. ಇದಕ್ಕೆ ಅದರದ್ದೇ ಆದ ಬೇರೆ ತಂತ್ರ ಇದೆ. ಅಕಸ್ಮಾತ್ ಫಸ್ಟಿಗೆ ಇದು ನಾಡಿದ್ರು ಅನ್ಕೊಳ್ರಿ, ಸೋಲೋದಕ್ಕೋಸ್ಕರ ನಾಡಿದ್ದಾನೆ ಅಂತೇಳಿ ಬ್ಲಂಡರ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೈಟ್ C6 ಆಡಿದ್ರು ಅಂತ ಅನ್ಕೊಳ್ರಿ, ಇದಕ್ಕೆ ಬೇರೆ ಆದ ತಂತ್ರಗಳಿದ್ದಾವೆ. ಈ ರೀತಿಯಾಗಿ ಚದುರಂಗದಲ್ಲಿ ಪ್ರತಿಯೊಂದು ಕಾಯಿಗಳನ್ನು ಕೂಡ ನಾವು ಮೂವ್ ಮಾಡಿದಾಗ ಯಾವ ಕಾಯಿನ ಎಲ್ಲಿಟ್ಟರೆ ಏನಾಗುತ್ತೆ ಅಂತಕ್ಕಂತಹ ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಇದ್ದಾವೆ, ಥಿಯರೀಸ್ ಇದ್ದಾವೆ. ನಿಮಗೆ ಗೊತ್ತಿದ್ದೇನೋ ಇಲ್ಲೋ, ಇಡೀ ಪ್ರಪಂಚದಲ್ಲಿ ಯಾವುದೇ ಆಟಗಳಿದ್ರೂ ಕೂಡ ಚದುರಂಗದ ಆಟದ ಬಗ್ಗೆ ಬರೆದಿರುವಂತಹ ಪುಸ್ತಕಗಳ ಸಂಖ್ಯೆ ಅಗಣಿತ. ಇದ್ರ ಮೇಲೆ ಬರೆದಿರ್ತಕ್ಕಂತಹ ಪುಸ್ತಕಗಳು ಎಷ್ಟಿದಾವಪ್ಪ ಅಂದರೆ ಎಲ್ಲ ಆಟಗಳು ಸೇರಿಸಿದ್ರೂ ಅಷ್ಟಾಗೋದಿಲ್ಲ, ಅಷ್ಟೊಂದು ಪುಸ್ತಕಗಳು ಈ ಚದುರಂಗದ ಆಟದ ಬಗ್ಗೆ ಬರೆದಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾಕೆ ಡಿ ಗುಕೇಶು ಚಾಂಪಿಯನ್ ಆಗಿರೋದು ಗ್ರೇಟ್ ಅಂತ ಹೇಳ್ತೀವಂದರೆ, ಒಂದು ನೀವು ಯಾರೋ ಒಬ್ಬ ದಡ್ಡನ್ನು ಕರ್ಕೊಂಬಂದು ಬೇಕಿದ್ರೆ ನೀವು ಜಾಣನ್ ಮಾಡಿ ನೀಟ್ ಎಕ್ಸಾಮ್ ಬರೆದು ಪಾಸ್ ಮಾಡಿಸಿ ಅವನಿಗೆ ಮೆಡಿಕಲ್ ಸೀಟ್ ತಗೊಳೋದಕ್ಕೆ ಪ್ರಯತ್ನ ಪಡ್ಬೋದು ಖಂಡಿತವಾಗ್ಲೂ. ಅವನಿಗೆ ಏನು ಗೊತ್ತಿಲ್ಲ ಅಂದರೆ ಏನಾದರೂ ಇಡಕೊಟ್ಟು ಮಾಡಿ ನೀವು ಪ್ರಯತ್ನ ಪಡ್ಬೋದು. ಆದರೆ ಚೆಸ್ಸಲ್ಲಿ ಚಾಂಪಿಯನ್ ಆಗೋದಿದೆಯಲ್ಲ, ಅಲ್ಲಿ ಎಲ್ಲರೂ ಪಂಡಿತರೇ, ಪಾಮರರೇ, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಆದರೆ ಅಷ್ಟೂ ಜನರನ್ನು ಸೋಲಿಸಿ ಒಬ್ಬ ವ್ಯಕ್ತಿ ಚಾಂಪಿಯನ್ ಆಗೋದಿದೆಯಲ್ಲ, ಅದು ತುಂಬ 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 ಅದನ್ನು ನೀವು ಯಾವ ರೀತಿ ಪರಿಗಣಿಸ್ಬೇಕಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಚೆಸ್ ಆಟಗಾರನಿಗೆ ತುಂಬ ತಾಳ್ಮೆ ಇರಬೇಕು. ಚೆಸ್ ಆಟವನ್ನು ಕಲಿಯೋದಕ್ಕಿಂತ ಮುಂಚೆ ನೀವು ಅತಿ ಹೆಚ್ಚು ಕೋಪವನ್ನು ಹೊಂದಿರೋದಾಗಿದ್ದರೆ ಪ್ರತಿದಿನ ಕನಿಷ್ಠ 20 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಮೌನವಾಗಿ ಕುಳಿತುಕೊಂಡ್ರೆ ಮಾತ್ರ ನಿಮ್ಮಲ್ಲಿರ್ತಕ್ಕಂತಹ ಒತ್ತಡಗಳು, ತಲ್ಲಣಗಳು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರ್ತವೆ. ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡೋದ್ರ ಮುಖಾಂತರ ಅದನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಸಿಟ್ಟಾದರೆ ಏನಾಗುತ್ತೆ? ಖಂಡಿತವಾಗ್ಲೂ ನೀವು ಏನಾದರೂ ಅತಿ ಕೋಪ ವ್ಯಕ್ತಿಯಾಗಿದ್ದರೆ ನಿಮ್ಮ ಕೋಪ ಆಟದಲ್ಲಿ ಪ್ರತಿಫಲಿಸುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕ್ವೀನು, ರೂಕು ಈ ಕಾಯಿಗಳು ಹೋದಾಗ ನಿಮ್ಮಲ್ಲಿ ದ್ವೇಷದ, ಸಿಟ್ಟಿನ, ಆವೇಶದ ಮಾತುಗಳೇನಾದರೂ ಹೊರಗಡೆ ಬಂದ್ಬಿಡ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೈಲೇ ಆಟವನ್ನು ಮುಂದುವರಿಸೋದಕ್ಕಾಗೋದಿಲ್ಲ. ಅದನ್ನು ಭಾಳ ಕಷ್ಟಪಡಬೇಕಾಗುತ್ತೆ. ಅದರಿಂದನೇ ಹೇಳೋದು, ಈಗ ಮೊನ್ನೆನೇ ಮ್ಯಾಚ್ ನೋಡಿರಿ, 14 ಮ್ಯಾಚ್ಗಳು ನಡೆದಿದ್ದಾವೆ. ಡಿ ಗುಕೇಶು ಕೊನೆ ಮ್ಯಾಚು ಡ್ರಾ ಆಗಬೇಕಾಗಿತ್ತು. ತನ್ನ ಅವಕಾಶಕ್ಕಾಗಿ ಕೊನೆಯವರೆಗೂ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ ಡಿಂಗ್ ಲಿರೆನ್ ಯಾವಾಗ ಬ್ಲಂಡರ್ ಮಾಡಿದ್ನೋ ತಕ್ಷಣ ರೂಕಿಂದ ತಗೊಂಡೋಗಿ F2 ಪಾನ್ನ, F2ನಲ್ಲಿರ್ತಕ್ಕಂಥ ರೂಕ್ನ ಕಡ್ದ. ಅಂದರೆ ಇದೆಲ್ಲ ಯಾವಾಗ ಬರುತ್ತಪ್ಪ ಅಂದರೆ 10 ನಿಮಿಷದಲ್ಲಿ ಬರಲ್ಲ ರೀ ಇದು ಆಟ. ಇದು 10 ನಿಮಿಷದಲ್ಲಿ ನೀವು ರೂಲ್ಸ್ ತಿಳ್ಕೊಬೋದು. 10 ನಿಮಿಷದಲ್ಲಿ ಈ ಕಾಯಿ ಎಲ್ಲಿಗೆ ಹೋಗುತ್ತಂತ ಗೊತ್ತಾಗ್ಬೋದು. ನೀವು ಆಟವನ್ನು ನಿಮ್ಮೊಳಗೆ ಇಳಿಸ್ಕೊಬೇಕಪ್ಪ ಅಂದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ 1 ವರ್ಷ ಬೇಕು. ಅದು ನಾನು ಹೇಳ್ದಂಗೆ 24 ಗಂಟೆ ಒಂದು ದಿನಕ್ಕೆ ಟೈಮ್ ಇದೆ. ಪ್ರತಿದಿನ 1 ಗಂಟೆಯಂತೆ ನೀವು 365 ದಿನವೂ ಚೆಸ್ ಆಟದ ಬಗ್ಗೆ ಏನೋ ಒಂದಿಷ್ಟು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅದು ನಿಮ್ಮಲ್ಲಿ ಮಿಳಿತ ಆಗುತ್ತೆ. ಅಂದರೆ ನೀವು ಕೂತ್ಕೊಂಡಾಗ, ನಿಂತ್ಕೊಂಡಾಗ ನೀವು ಆಡಿರ್ತಕ್ಕಂಥ ಆಟಗಳು ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರಬೇಕು. ನಾನು ಈ ಕಾಯಿ ಇಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ ನಿಮಗೆ ಅನ್ನಿಸ್ಬೇಕು. ಕೆಲವೊಂದು ಸರಿ ನೀವು ಮಾಡಿರ್ತಕ್ಕಂತಹ ತಪ್ಪುಗಳು ನೀವು ರಾತ್ರಿ ನಿದ್ದೆ ಮಲಗಿದಾಗ ಕೂಡ ಕನಸಿನಲ್ಲಿ ಬಂದು ಇಲ್ಲ ಈ ಕಾಯಿ ಇಡಬಾರ್ದಾಗಿತ್ತು, ಈ ಕಾಯಿ ಇರಬೇಕಾಗಿತ್ತು ಅಂತೇಳಿ ನಿಮ್ಗೆ ಯಾವಾಗ ಅನಿಸುತ್ತೋ ಆವಾಗ ನಿಮಗೆ ಚೆಸ್ಸು ನಿಮ್ಮ ಹತ್ತಿರ ಬರ್ತಾಯಿದೆ ಅಂತ ಅನಿಸುತ್ತೆ. ಇದರಿಂದ ನಮಗೇನು ಉಪಯೋಗ ಅಂತೇಳಿ ನೀವೆಲ್ಲ ಪರಿಭಾವಿಸ್ಬೋದು. ನೋಡ್ರಿ, ಈ ಚೆಸ್ಸನ್ನು ಯಾರು ಪ್ರತಿದಿನ ಆಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರ ಕಲ್ಪನಾ ಶಕ್ತಿ ಅಗಣಿತವಾಗಿ ವಿವರಿಸ್ತಾ ಹೋಗುತ್ತೆ. ಆ ಕಲ್ಪನಾ ಶಕ್ತಿಗೆ ಎಲ್ಲೇ ಇಲ್ಲ. ನೀವು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ, ಇಮ್ಯಾಜಿನೇಷನ್ ಈಸ್ ದ ಮೋರ್ ಪವರ್ಫುಲ್ ದ್ಯಾನ್ ನಾಲೆಡ್ಜ್ ಅಂತೇಳಿ. ಅಂದರೆ ನಾಲೆಡ್ಜ್ಗಿಂತಲೂ ಇಮ್ಯಾಜಿನೇಷನ್ ತುಂಬ ದೊಡ್ಡದು. ಅಂತಹ ಇಮ್ಯಾಜಿನ್ ಪವರನ್ನು ಕ್ರಿಯೇಟ್ ಮಾಡತಕ್ಕಂತಹ ಕೆಪಾಸಿಟಿ ಇರ್ತಕ್ಕಂತಹ ಏಕೈಕ ಆಟ ಅಂದರೆ ಅದು ಚದುರಂಗ, ಚೆಸ್ ಆಟ.